ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 17ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ನಮ್ಮ ಜೀವನದಲ್ಲಿ ನಾವು ಏನನ್ನಾಗಲಿ ಕರ್ತವ್ಯ ಮಾಡುವಾಗ ಆ ಕರ್ತವ್ಯ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ. ಅಂದರೆ ಕರ್ತವ್ಯ ಮಾಡೋದು ಅಷ್ಟೇ ಅಲ್ಲ, ಆ ಕರ್ತವ್ಯದಿಂದ ಏನು ಉದ್ದೇಶ ಇರುತ್ತೆ ಮತ್ತು ಕರ್ತವ್ಯ ಬರೀ ಮಾತ್ರ ನಮ್ಮ ಕುಟುಂಬಕ್ಕಾಗಲಿ, ನಮ್ಮ ಸುತ್ತಮುತ್ತಲಿನ ಒಂದು ನಮ್ಮ ವಿಚಾರಗಳಾಗಲಿ, ನಮ್ಮ ಸುತ್ತಮುತ್ತಲಿನಿರುವ ಕುಟುಂಬ ಆಗಲಿ ಮತ್ತು ಈ ಥರ ಸಂಬಂಧಗಳು ಆಗಲಿ, ಅವರ ನಡುವೆ ನಮ್ಮ ಒಂದು ಶ್ಲೋಕವನ್ನು ಈ ಥರ ಒಂದು ಅರ್ಥ ಮಾಡಿಕೊಳ್ಬೇಕಂದ್ರೆ ಯಾವ ಥರ ಅರ್ಥ ಮಾಡಿಕೊಳ್ಬೇಕಂದ್ರೆ ಈ ಶ್ಲೋಕ ಹೇಳುತ್ತೆ, ನೀವು ಯಾವ ಥರ ನಿಮ್ಮ ಕರ್ತವ್ಯವನ್ನು ಮಾಡ್ತೀರಾ, ನಿಮ್ಮ ಉದ್ದೇಶದಿಂದ ಯಾವ ಥರ ಇರುತ್ತೆ ಮತ್ತು ನಿಮ್ಮ ಉದ್ದೇಶಗಳು ಯಾವುದು ಮತ್ತು ಕರ್ತವ್ಯ ಅಂದರೆ ನೀವು ಮಾಡಬೇಕಾಗಿದ್ದು ನಿಮ್ಮ ವೈಯಕ್ತಿಕ ಜೀವನವನ್ನು ಹೇಗೆ ನಡೆಸ್ಕೊಂಡು ಹೋಗ್ತೀರಾ, ಹಾಗೆ ನಿಮ್ಮ ಕೆಲಸವನ್ನು ಸದಾಕಾಲ ಹೀಗೆ ನಡೆಸ್ಕೊಂಡು ಹೋಗಬೇಕು ಮತ್ತು ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಏನೇ ಆಗಲಿ ಅಡೆತಡೆಗಳು ಬಂದರೂ ಯಾವ ಥರ ಒಂದು ಅಡೆತಡೆಗಳು ಬಂದರೂ ಯಾವ ಥರ ನೀವು ನಿಲ್ತೀರಾ, ಧೈರ್ಯದಿಂದ ನಿಲ್ತೀರಾ, ಕುಗ್ಗಲಾರ್ದಂಗೆ ಹೇಗೆ ಬದುಕ್ತೀರಾ ಅನ್ನೋದೇ ಈ ಶ್ಲೋಕದ ಅರ್ಥ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ. ಮತ್ತು ಇವತ್ತಿನ ಶ್ಲೋಕ ಒಂದು ಐತಿಹಾಸಿಕ ಶ್ಲೋಕ ಆಗಿರುತ್ತೆ ಮತ್ತು ಇವತ್ತಿನ ಶ್ಲೋಕ ಕರ್ತವ್ಯಗಳನ್ನು ಯಾವ ಥರ ಹೊಂದಾಣಿಕೆಯಿಂದ ಮಾಡಿಕೊಂಡು ಹೋಗಬೇಕು ಮತ್ತು ನಮ್ಮ ಸಮಾಜಕ್ಕೆ ನಾವು ಏನು ಕೊಡುಗೆಗಳು ಕೊಡ್ತೀವಿ ಮತ್ತು ಸಮಾಜ ನಮಗೇನು ಕೊಡುಗೆಗಳು ಕೊಡ್ತಾವೆ ಮತ್ತು ನಾವು ಯಾವ ಥರ ಬದುಕ್ತಾ ಇರ್ತೀವಿ ಅನ್ನೋದೇ ಈ ಶ್ಲೋಕದ ಅರ್ಥ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ 17ನೇ ಶ್ಲೋಕ ಏನಿದೆ ಮತ್ತು ಅದರ ಬಗ್ಗೆ ತಿಳ್ಕೊಳ್ಳೋಣ, ಅದರ ಬಗ್ಗೆ ಇವತ್ತಿನ ದಿನ ಚರ್ಚಿಸೋಣ. ಬನ್ನಿ. 17ನೇ ಶ್ಲೋಕ ಹೇಳುತ್ತೆ, ಕರ್ಮಣೋ ಹ್ಯಾಪಿ ಬುದ್ಧ್ಯಂ ಚ ವಿಕ್ರಮಣಂ ಅಕ್ರಮಣಚ್ಚ ಬುದ್ಧ್ಯಂ ಗಹನ ಕರ್ಮಣೋ ಗತ್ಯಂ. ಇದರ ಅರ್ಥ, ಕರ್ಮದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದ್ದರಿಂದ ಮನುಷ್ಯನು ಕರ್ಮವು ಯಾವುದು, ವಿಕರ್ಮವು ನಿಷ್ಠದ ಕರ್ಮ ಯಾವುದು, ಅಕರ್ಮವು ಯಾವುದು ಎಲ್ಲವನ್ನು ಸರಿಯಾಗಿ ತಿಳ್ಕೊಳ್ಳಬೇಕು. ಅಂದರೆ ಶ್ರೀ ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ನೀವು ಯಾವ ಕರ್ಮಗಳು ಮಾಡಬೇಕು ಮತ್ತು ನಿಮ್ಮ ಕರ್ಮಗಳಲ್ಲಿ ನಿಮಗೆ ಇಷ್ಟೆಲ್ಲ ತಿಳ್ಕೊಂಡು ಕರ್ಮ ಮಾಡಿದ ತಕ್ಷಣವೇ ನೀವು ಯಾವ ಥರ ನಿಮ್ಮ ಜೀವನದ ಒಂದು ಸತ್ಯವನ್ನು ಒಂದು ಒಳ್ಳೆಯ ರೀತಿಯಿಂದ ಬದುಕಬೇಕು. ಕರ್ಮ ಮಾಡೋದು ಅಷ್ಟೇ ಅಲ್ಲ, ಕರ್ಮದ ಹಿಂದೆ ದಾನ ಮಾಡಬೇಕು ಮತ್ತು ಧರ್ಮದ ಒಂದು ಅರ್ಥವನ್ನು ತಿಳ್ಕೋಬೇಕು. ಅಧರ್ಮದ ಹಾದಿ ಹಿಡಿಬಾರ್ದು, ಒಂದು ಹಿಂಸೆ ಕೊಡಬಾರ್ದು, ಒಂದು ಕೆಟ್ಟ ಚಟಗಳಿಂದ ನಾವು ದೂರ ಇರಬೇಕು, ಕೆಟ್ಟ ಆಲೋಚನೆಗಳಿಂದ ನಾವು ದೂರ ಇರಬೇಕು. ಮತ್ತು ನಾವೇನೋ ಒಂದು ಒಳ್ಳೆಯ ವಿಚಾರಗಳು ಮಾಡುವಾಗ ಯಾರೋ ಬಂದು ಏನು ಹೇಳ್ತಾರೆ, ಯಾರೋ ಬಂದು ಏನೋ ಮಾತಾಡ್ತಾರೆ, ಅವರ ಬಗ್ಗೆ ನಾವು ಒಂದೇ ಹಾದಿಯಿಂದ ಇರಬೇಕಾಗುತ್ತೆ. ಅವರ ಮಾತು ಕೇಳಿ ಹೀಗಾದೆ, ಇವರ ಮಾತು ಕೇಳಿ ಹೀಗಾದೆ ಅನ್ನೋದು ತಪ್ಪು ನಿರ್ಧಾರಗಳನ್ನು ನಾವು ಎಲ್ಲರ ಮುಂದೆ ತಿಳಿಸ್ತೀವಿ. ಕರ್ಮ ಮಾಡೋದು ಬಹಳ ಮುಖ್ಯ ಅಲ್ಲ, ಕರ್ಮದ ಹಿಂದೆ ಏನಿದೆ, ಕರ್ಮವನ್ನು ಯಾವ ಥರ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಯಾವ ಥರ ತಗೊಂಡು ಹೋಗಬೇಕು ಅನ್ನೋದು ಇದರ ಅರ್ಥ ಆಗಿರುತ್ತೆ. ಮತ್ತು ಅವರು ಹೇಳೋ ಪ್ರಕಾರ ನಮ್ಮ ಕರ್ಮಗಳು ಅಂದರೆ ನಾವೇನೇನೆಲ್ಲ ಮಾಡಬೇಕು, ಏನೇನೆಲ್ಲ ತಿಳ್ಕೊಬೇಕಂದ್ರೆ ಕರ್ಮ ಅಂದರೆ ಏನು, ಕರ್ಮ ಅಂದರೆ ಶಾಸ್ತ್ರಗಳ ಹೇಳಿದಂತೆ ನಾವು ಮಾಡಬೇಕಾದ ವಿಧೇಯ ಕರ್ತವ್ಯಗಳು. ಉದಾಹರಣೆ, ಕೆಲಸ ಮಾಡುವುದು, ಕುಟುಂಬದ ಸಲುವಾಗಿ ದಾನ ಮಾಡುವುದು. ಅಂದರೆ ಕುಟುಂಬದ ಸಲುವಾಗಿ ಅಲ್ಲ, ಕುಟುಂಬದ ಸಲುವಾಗಿ ಆದರೂ ಸಹ ನೀನು ದಾನ ಮಾಡಬೇಕಾಗುತ್ತೆ. ದಾನದಿಂದ ನಿನ್ನ ಒಂದು ಪುಣ್ಯ ಪಾಪ ಅಲ್ಲಿ ಕಂಡ್ಕೊಳ್ಳೋಕ್ಕೆ ಆಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ವಿಕರ್ಮ ಏನಂದರೆ ಮಾಡಬಾರದ ಕೆಲಸಗಳು ಅಥವಾ ಕೆಟ್ಟ ಕೆಲಸಗಳು. ಉದಾಹರಣೆ, ಹಿಂಸೆ, ಕಳ್ಳತನ, ಅಧರ್ಮದ ಹಾದಿ. ಅಂದರೆ ಅಕರ್ಮ ಅಂದರೆ ನಾವು ಕೆಟ್ಟ ಆಲೋಚನೆ ಮಾಡಬಾರ್ದು, ಕೆಟ್ಟ ಥರ ಕೆಲಸಗಳನ್ನು ಮಾಡಬಾರ್ದು, ಹಿಂಸೆಯನ್ನು ಮಾಡಬಾರ್ದು, ಅಧರ್ಮದ ಹಾದಿಯನ್ನು ಹಿಡಿಬಾರ್ದು. ಅಂದರೆ ನಾನು ಇವತ್ತು ಒಂದು ಹಿಂದೂ ಧರ್ಮದವನು ಆಗಿ ಯಾವುದೋ ಒಂದು ಧರ್ಮಕ್ಕೆ ನಾನು ಒಂದು ಕೆಟ್ಟ ಆಲೋಚನೆಗಳು ಆಗಲಿ, ಕೆಟ್ಟ ಹಿಂಸೆ ಆಗಲಿ ಏನೋ ಅವ್ರು ಮಾಡ್ತಿದ್ದೀನಿ ಅಂದರೆ ಅದು ತಪ್ಪಾಗಿರುತ್ತೆ. ಅದನ್ನು ಯಾರು ಮಾಡಬಾರ್ದು, ಅದನ್ನು ಒಂದು ಒಳ್ಳೆಯ ಹಾದಿಯಿಂದ ನೀನು ಹೋಗಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ನಮಗೆ ತಿಳಿಸಿದ್ದಾರೆ. ಅಕರ್ಮ ಫಲದ ಅಪೇಕ್ಷೆ ಇಲ್ಲದೆ ಕೇವಲ ಭಗವಂತನ ಅಥವಾ ಸಮಾಜದ ಸೇವೆ ಎಂದು ಭಾವಿಸಿ ಮಾಡುವ ಕೆಲಸ. ಇಲ್ಲಿಗೆ ಕೆಲಸ ಮಾಡಿದವರು ಅದರ ಪಾಪ ಪುಣ್ಯದ ಬಂಧನ ನಮಗೆ ಅಂಟುವುದಿಲ್ಲ. ಅಂದರೆ ನಾವೇನೇನಾಗಲಿ ಒಂದು ಸಮಾಜಕ್ಕೆ ಒಳ್ಳೆಯದಾಗಲಿ, ನಮ್ಮ ಸುತ್ತಮುತ್ತಲಿನ
ಒಂದು ಒಳ್ಳೆ ವಿಚಾರದಿಂದ ನಾವು ಇದ್ದರೆ ನಮಗೆ ಪಾಪದ ಪುಣ್ಯದ ಒಂದು ಅಂಟುವುದಿಲ್ಲ, ಅಂದರೆ ನಮ್ಗೆ ಯಾವುದು ಸಹ ಬರುವುದಿಲ್ಲ. ಯಾವುದು ಒಂದು ಆಲೋಚನೆಗಳಾಗಲಿ ಏನೇ ಆಗಲಿ ನಮಗೆ ನಿನಗೆ ಪಾಪ ಬರುತ್ತೆ, ನಿನಗೆ ಪುಣ್ಯ ಬರುತ್ತೆ, ಅದು ಯಾವುದು ನಿನಗೆ ಬರುವುದಿಲ್ಲ. ಇದಕ್ಕಂದರೆ ನೀನು ಒಂದು ನಿಸ್ವಾರ್ಥದ ಜೀವಿ ಆಗಿರುತ್ತೀಯ, ಹಾಗಾಗಿ ನಿಮ್ಗೆ ಯಾವುದು ಅಂಟುವುದಿಲ್ಲ ಅನ್ನೋದೇ ಈ ಶ್ಲೋಕದ ಅರ್ಥ ಆಗಿರುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ಥರ ಕೆಲಸಗಳು ಮಾಡಬೇಕಂದ್ರೆ ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಮಾಡಿ. ಯಾಕಂದರೆ ಒಳ್ಳೆಯ ವಿಚಾರಗಳು ಇದ್ರೇ ನಮ್ಮ ಜೀವನದ ಒಂದು ಅರ್ಥಪೂರ್ಣ ಏನು ಅಂತ ನಾವು ತಿಳ್ಕೋಬೇಕಾಗುತ್ತೆ. ಮತ್ತು ಯಾವುದೇ ಒಂದು ಅಡೆತಡೆಗಳು ಬಂದರೂ, ಯಾವುದೇ ಒಂದು ಕಷ್ಟಗಳ ಸಮಯ ಬಂದರೂ ಅಲ್ಲಿನ ಒಂದು ಸೀಮಿತವಾಗಿ ಕುಗ್ಗಲಾರ್ದಂಗೆ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಂಡು ಹೋಗಬೇಕಾಗತ್ತೆ. ಮತ್ತು ಶ್ಲೋಕ ಹೇಳುತ್ತೆ, ಯಾವುದು ಇಲ್ಲಿ ಸಾಧ್ಯವಾಗೋದಿಲ್ಲವೋ ಅದೇ ಸಾಧ್ಯವಾಗುತ್ತೆ. ಅಂದರೆ ನಮ್ಗೆ ಆಗಲ್ವೋ ಅದನ್ನು ಮಾಡಿ ತೋರಿಸ್ಬೇಕು ಅನ್ನೋದೇ ಈ ಶ್ಲೋಕದ ಅರ್ಥ ಆಗಿರುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ಥರ ಏನಾದರೂ ನಡೀತಿದ್ರೆ ನೀವೇನನ್ನಾಗಲಿ ಒಂದು ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಮಾಡಿ, ಒಳ್ಳೆಯ ಆಲೋಚನೆಗಳು ಮತ್ತು ನಮ್ಮ ಕಷ್ಟಗಳನ್ನು ಯಾವ ಥರ ನಾವು ಒಂದು ಸರಿಯಾದ ದಾರಿಯನ್ನು ತೋರಿಸ್ಕೊಂಡು ಆ ಕಷ್ಟಗಳನ್ನು ಹೇಗೆ ನಿರ್ವಹಿಸಿಕೊಳ್ಬೇಕು ಅನ್ನೋದು ಈ ಶ್ಲೋಕದ ಅರ್ಥ ಆಗಿರುತ್ತೆ. ಮತ್ತು ಇವತ್ತಿನ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕ ಒಂದು ಒಳ್ಳೆಯ ಐತಿಹಾಸಿಕ ಜೀವನದ ಒಂದು ಚರಿತ್ರೆ ಅಂತ ನಾವು ತಿಳ್ಕೊಬೋದು. ಹಾಗಾಗಿ ಇವತ್ತಿನ ಶ್ಲೋಕ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಬನ್ನಿ, ಮುಕ್ತಾಯಗೊಳಿಸೋ ಒಂದು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಓಂ ನಮೋ ಭಗವತೆ ವಾಸುದೇವಾಯ, ಕೃಷ್ಣಾಯ ವಾಸುದೇವಾಯ, ಹರೇ ಪರಮಾತ್ಮನೇ ಪಂಚಕ್ಲೇಶನಾಥಾಯ ಗೋವಿಂದಾಯ ನಮೋ ನಮಃ. ಎಲ್ಲರಿಗೂ ನಮಸ್ಕಾರಗಳು.